ನಟಿ ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ಈಗಾಗಲೇ ರಾಜಕಾರಣಿಗಳ ಜೊತೆಗೆ ನಂಟಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದರ ನಡುವೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಟಿ ರನ್ಯಾಗೆ ಸಂಬಂಧಪಟ್ಟಿದ್ದು. ಆರೋಪಿ ನಟಿ ರನ್ಯಾ ರಾವ್ಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಬಂದಿದೆಯಂತೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್ನ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗಿದೆಯಂತೆ. ರನ್ಯಾಗೆ ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಮಾಡಿದ್ಯಾರು? ವರ್ಷಗಳ ಹಿಂದೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡಿದಂತಹ ಮಾಹಿತಿ. ಬರೋಬ್ಬರಿ 40ರಿಂದ 45 ಲಕ್ಷದ ಡೈಮಂಡ್ ನೆಕ್ಲೆಸ್ ಇದು ಅಂತ ಹೇಳಲಾಗ್ತಿದೆ. ಸಿಬಿಐ ತನಿಖೆಯ ಬೆನ್ನಲ್ಲೇ ಆ ರಾಜಕಾರಣಿಗೂ ಕೂಡ ತನಿಖೆಯ ಸಂಕಷ್ಟ ಎದುರಾಗುತ್ತಾ? ಆ ರಾಜಕಾರಣಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಅನ್ನ ಕೊಟ್ಟಿದ್ದು ನಿಜಾನಾ? ಇದು ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರುವಂತಹ ನಟಿ ರನ್ಯಾಗೆ ಸಂಬಂಧಪಟ್ಟಂತಹ ಸುದ್ದಿ. ವಿಧಾನಸಭೆಯ ಮೊಗಸಾಲೆಯಲ್ಲಿ ರಾಜಕಾರಣಿಯೊಬ್ಬರು ಕೊಟ್ಟಂತಹ ನೆಕ್ಲೆಸ್ ಗಿಫ್ಟ್ನ ವಿಚಾರಕ್ಕೆ ಬಿಸಿ ಬಿಸಿ ಚರ್ಚೆಯಾಗಿದೆಯಂತೆ, ಗುಸುಗುಸು ಮಾತುಕತೆಯಾಗಿದೆಯಂತೆ. ಆ ನೆಕ್ಲೆಸ್ನ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 40ರಿಂದ 50 ಲಕ್ಷ ರೂಪಾಯಿ ಅಂತೆ. ಅಷ್ಟೊಂದು ದುಬಾರಿಯ ಗಿಫ್ಟ್ ಅನ್ನ ಆ ರಾಜಕಾರಣಿ ಈ ನಟಿಗೆ ಕೊಟ್ಟಿದ್ಯಾಕೆ? ಹಾಗಾದ್ರೆ ಆ ರಾಜಕಾರಣಿ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ತಗಲಾಕೊಂಡಿರುವಂತಹ ನಟಿ ರನ್ಯಾ ನಡುವೆ ಇರುವಂತಹ ಸಂಬಂಧ ಆದ್ರೂ ಏನು? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಗೋಲ್ಡ್ ಅನ್ನ ಅಕ್ರಮವಾಗಿ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾಕ್ ಆಗ್ತಾಳೆ ನಟಿ ರನ್ಯಾ. ಅದಾದ ಮೇಲೆ ಆಕೆಯ ಮನೆಯಲ್ಲಿ ಕೋಟಿ ಬೆಲೆ ಬಾಳುವಂತಹ ವಾಚುಗಳ ವಿಚಾರ ಕೂಡ ಸದ್ದು ಮಾಡಿತ್ತು. ಈಗ ರಾಜಕಾರಣಿಯೊಬ್ಬರು ಬರೋಬ್ಬರಿ 40ರಿಂದ 50 ಲಕ್ಷ ಬೆಲೆ ಬಾಳುವಂತಹ ಡೈಮಂಡ್ ನೆಕ್ಲೆಸ್ ಅನ್ನ ನಟಿ ರನ್ಯಾಗೆ ಕೊಟ್ಟಿದ್ರು ಅನ್ನುವಂತಹ ವಿಚಾರ ಸದ್ದು ಮಾಡ್ತಾ ಇದೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಬೆನ್ನು ಬಿದ್ದಿದೆ ಡಿಆರ್ಐ ಮತ್ತು ಸಿಬಿಐ. ನಟಿ ರನ್ಯಾ ಜೊತೆಗೆ ಪ್ರಭಾವಿಗಳಿಗೂ ಕೂಡ ಸಂಕಷ್ಟ ಕಾದಿದೆಯಾ? ರನ್ಯಾಳ ಮೊಬೈಲ್ ಲ್ಯಾಪ್ಟಾಪ್ನಲ್ಲಿ ಸ್ಫೋಟಕ ಮಾಹಿತಿ ಸಿಕ್ಕಿದೆಯಂತೆ. ಮೊಬೈಲ್ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ರನ್ಯಾಗೆ ದೊಡ್ಡ ನೆಟ್ವರ್ಕ್ ಇರುವ ಬಗ್ಗೆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ನಿಂದ ಮಾಹಿತಿ ಸಿಕ್ಕಿದೆ. ಅದೇ ಸಿಂಡಿಕೇಟ್ನ ಬೆನ್ನು ಬಿದ್ದಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ನಟಿ ರನ್ಯಾ ರಾವ್ ಮೊಬೈಲ್ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ. ರಾಜಕಾರಣಿಗಳು, ಸಚಿವರು, ಏರ್ಪೋರ್ಟ್ ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳು, ಪ್ರಭಾವಿಗಳ ಜೊತೆಗೆ ರನ್ಯಾ ಶಿರಸ್ಯ ಕಂಠಸ್ಯರಾಗಿರುವಂತಹ ಮಾಹಿತಿ ಇದೆ. ಚಿನ್ನದ ಸಾಗಾಟದ ಜಾಲವದಲ್ಲಿ ದೊಡ್ಡವರಿರುವ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಿಬಿಐ ಟೀಮ್ ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಅಸಲಿ ಆಟ ಈಗ ಶುರುವಾದಂತೆ ಕಾಣಿಸ್ತಾ ಇದೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹಾಕೊಂಡಿದ್ದು ಆಕೆಯ ಮೊಬೈಲು, ಆಕೆಯ ಲ್ಯಾಪ್ಟಾಪು, ಆಕೆಯ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಡಿಆರ್ಐ ಅಧಿಕಾರಿಗಳು ಮಾಡಿದ್ರು. ಈ ಎಲ್ಲ ಮಾಹಿತಿಗಳಿಂದ ಒಂದು ಅಂಶ ಖಚಿತವಾಗ್ತಾ ಇರುವಂಥದ್ದು, ಈಕೆ ಪ್ರಭಾವಿಯಾಗಿದ್ಲು, ಈಕೆ ರಾಜಕಾರಣಿಗಳ ಜೊತೆಗೆ ನಂಟಿತ್ತು, ಈಕೆ ಬಿಸ್ನೆಸ್ ಮ್ಯಾನ್ಗಳ ಜೊತೆಗೂ ನಂಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾ ರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್, ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸನ್ನು ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ಈಗ CBI ಕೇಸ್ ಇದನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದರಿಂದ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು, ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. ಇದನ್ನು ಏನು CBI ಇನ್ವೆಸ್ಟಿಗೇಷನ್ ರಿಸಲ್ಟಿಗೆ ನಾವು ಎಲ್ಲರೂ ಸಹ ಕಾಯ್ತಾ ಇದ್ದೇವೆ. ಅವರಿಗೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದ್ದು ಹಿಂದಿನ ಸರ್ಕಾರ ಅಂತ ಹೇಳಿದ್ರಿ. ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ಸಲ್ಲಿ ಏನಾದರೂ ತಪ್ಪಿದ್ರೆ ಹೇಳಿ. ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ಸಲ್ಲಿ ಯಾವುದೇ ಮಿಸ್ಟೇಕ್ಸ್ಗಳಾಗಲಿಲ್ಲ. ಇವ್ರು ಹೇಳೋದು ಏನಂತ ಹೇಳಿದ್ರೆ ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ಸು ಬೇಗ ಆಗಿದೆ ಅನ್ನುವಂಥದ್ದು. ಬೇಗ 9 ತಿಂಗಳಲ್ಲಾಗಿದೆ, 10 ತಿಂಗಳಲ್ಲಾಗಿದೆ ಅನ್ನೋದು ಇವರ ಅಬ್ಜೆಕ್ಷನು. ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿಡಿ. ಅಷ್ಟು ಇದರಲ್ಲಿ ಮಿಸ್ಟೇಕ್ಸ್ ಇದೆ. KDB ಅಲಾಟ್ಮೆಂಟಲ್ಲಿ ಪ್ರಾಬ್ಲಮ್ಗಳಾಗಿದೆ. ನಿಮ್ಮದೇ ಸರ್ಕಾರ ಇರೋದು ನೀವು ನೋಡಿ. ಗೋಲ್ಡ್ ಕೇಸಲ್ಲಿ ಬಂದಾಗ ನೀವೆಲ್ಲ ಇದರಲ್ಲಿ ಕೈವಾಡ ಇದೆ ಕಾಂಗ್ರೆಸ್ ನಾಯಕರದು ಅನ್ನೋದು ನಮ್ಗೆ ತಿಳಿದಿದೆ. ರನ್ಯಾ ರಾವ್ ಅವರ ಈ ಚಿನ್ನದ ಸ್ಮಗಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಕೆಲವರ ಹೆಸರುಗಳನ್ನ ಹೇಳೋದು ಸರಿಯಲ್ಲ. ಅದರಿಂದ
ನನಗೆ ಅದು ಸಂಪೂರ್ಣ ಹೊರಗಡೆ ಬರೋವರೆಗೂ ನಾವು ಅನುಮಾನಗಳನ್ನು ಯಾರ ಮೇಲೆಯೂ ವ್ಯಕ್ತಪಡಿಸತಕ್ಕಂಥದ್ದು ಸರಿಯಲ್ಲ. ಆದರೆ ಆ ರೀತಿ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಆದರೆ ಇವತ್ತು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈಗಾಗಲೇ CBI ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತೇಳಿ ತಿಳಿದು ಬಂದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ರನ್ಯಾ ಅರೆಸ್ಟ್ ಆದಾಗಿನಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಗಳು ಹೊರಬರುತ್ತಾ ಇದೆ. ಸಾಕಷ್ಟು ಕ್ಯೂರಿಯಾಸಿಟಿ ಮೂಡಿಸುವಂತಹ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಬಟ್ ಈಗ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಗೋಲ್ಡ್ ಆಯಿತು, ವಾಚ್ ಆಯಿತು, ನೆಕ್ಲೆಸ್, ಡೈಮಂಡ್ ವಿಚಾರ, ಅದು ಕೂಡ ಅಧಿವೇಶನದಲ್ಲಿ ಪಡಸಾಲೆಯಲ್ಲಿ ಮಾತನಾಡಿರುವಂತಹ ವಿಚಾರ. ಏನಿದು ಸ್ವಾರಸ್ಯಕರ ವಿಚಾರ, ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ಹೇಳಿ? ಪ್ರೇಮ್, ಹೇಳಿ ಕೇಳಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಹಾಗಾಗಿ ರಾಜಕಾರಣಿಗಳಿಗೆ ಈ ರೀತಿಯ ವಿಚಾರಗಳಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಅಂದರೆ ಪರಸ್ಪರ ಕಾಲೆಳೆಯೋದಾಗಲಿ, ಜೊತೆಗೆ ಅವ್ರ ಮೇಲೆ ಇವರು ಆರೋಪ ಮಾಡೋದಾಗಲಿ, ಇದನ್ನು ಸಹಜವಾಗಿ ವಿಪಕ್ಷಗಳು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಆದರೆ BJP ಮಾಡಿರ್ತಕ್ಕಂಥ ಆರೋಪದ ನಿಜಕ್ಕೂ ಕೂಡ ಅಸಲಿಯತ್ ಏನು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ BJP 3 ಸಚಿವರನ್ನ ಟಾರ್ಗೆಟ್ ಮಾಡಿಕೊಂಡು 3 ಸಚಿವರು ಇದ್ದಾರೆ ಅಂತ BJP ರಾಜ್ಯಾಧ್ಯಕ್ಷರಿಂದ ಹಿಡಿದು ಕೆಲ ಶಾಸಕರು ಕೂಡ ಮಾತನಾಡಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೆಲವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ಮಾತನಾಡುವಂಥದ್ದು ಕೂಡ ಒಂದು ರೀತಿಯಲ್ಲಿ ಜೋರಾಗಿದೆ. ಅಂದರೆ ವಿಧಾನಸಭೆಯ ಮೊಗಸಾಲೆ ಆಗಿರ್ಬೋದು, ವಿಧಾನ ಪರಿಷತ್ನ ಮೊಗಸಾಲೆ ಆಗಿರ್ಬೋದು. ಈ ಮೊಗಸಾಲೆಗಳಲ್ಲಿ ಅವರ ನಂಟಿದೆಯೇ, ಇವ್ರ ನಂಟಿದೆ, ಅವ್ರು ಹಿಂಗೆ ಮಾಡಿದ್ರಂತೆ, ಇವ್ರು ಹಿಂಗೆ ಮಾಡಿದ್ರಂತೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಆದರೆ ಪ್ರಮುಖವಾಗಿ ಆ ಒಂದು ಸಚಿವರ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ನೇರವಾಗಿ ಸಚಿವರುಗಳು ಇಂಥವರೇ ಅನ್ನೋ ಹೆಸರನ್ನ ಹೇಳೋದಕ್ಕೆ ತಯಾರಿಲ್ಲ, ಮತ್ತು ಆ ಧೈರ್ಯವೂ ಕೂಡ ಇರೋದಿಲ್ಲ. ಇದು ಅಡ್ಡೇಟಿನ ಮೇಲೆ ಗುಡ್ಡೇಟಿನ ಪಾಲಿಟಿಕ್ಸ್ ರೀತಿಯೇ ನಡೀತಾ ಇದೆಯೋ, ಅಥವಾ ನಿಜಕ್ಕೂ ಕೂಡ ಏನಾದರೂ ಅವರಿಗೆ ತನಿಖಾಂಶದ ಮಾಹಿತಿ ಸೋರಿಕೆಯಾಗಿದೆಯೋ, ಅಥವಾ ಯಾರಾದರೂ ಮಾಹಿತಿ ಕೊಟ್ಟಿದ್ದಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಕಾಂಗ್ರೆಸ್ ಇದನ್ನು ಅಲ್ಲಗೆಳೆದಿದೆ. ಯಾರು ಸಚಿವರು ಅಂತ ಹೆಸರು ಹೇಳಿ, ಆ ಸಚಿವರ ಹೆಸರು ಹೇಳಿದ್ರೆ ಅವ್ರ ವಿರುದ್ಧ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಅವರು ಕೂಡ ಸವಾಲಾಗ್ತಾ ಇದ್ದಾರೆ. ಈ ನಡುವೆ ಒಂದು ಡೈಮಂಡ್ ನೆಕ್ಲೆಸನ್ನು ಒಂದು ಗಿಫ್ಟ್ ಮಾಡಿದ್ದಾರೆ ಆ ನಟಿ ರನ್ಯಾ ರಾವ್ಗೆ, ಆ ಪ್ರಭಾವಿ ರಾಜಕಾರಣಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ನಿಜಕ್ಕೂ ಕೂಡ ಅವರು ಆ ಕಲರ್ಫುಲ್ ರಾಜಕಾರಣಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಫ್ಟ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಿಜಕ್ಕೂ ಕೂಡ ಅವರೇನಾದರೂ ಆ 40 ರಿಂದ 45 ಲಕ್ಷ ದುಬಾರಿಯ ನೆಕ್ಲೆಸನ್ನು, ಡೈಮಂಡ್ ನೆಕ್ಲೆಸನ್ನು ಗಿಫ್ಟ್ ಮಾಡಿದರೆ ಖಂಡಿತವಾಗಿ ಕೂಡ ತನಿಖೆಯ ಭಾಗವಾಗಿ ಬರುತ್ತೋ ಅಥವಾ ಅದು ಬರೋದೇ ಇಲ್ವೋ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ CBI ತನಿಖೆ ಅಂದ ಮೇಲೆ ಎಲ್ಲ ರೀತಿಯ ಒಂದು ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಡೈಮಂಡ್ ಗಿಫ್ಟ್ ನೆಕ್ಲೆಸ್ ಏನಿದೆ ಅದು ಒಂದು ರೀತಿಯಲ್ಲಿ ಆ ರಾಜಕಾರಣಿಗೆ ಕಂಟಕ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಆದರೆ ತನಿಖೆಯ ಒಂದು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬರದ ಹೊರತು ಈ ರೀತಿಯ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ನಿರಂತರವಾಗಿ ನಡೀತಾ ಇರುತ್ತೆ. ಅವ್ರ ಮೇಲೆ ಇವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ತನಿಖೆಗೆ ಆದೇಶ ಆಗಿದೆ. CBIನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಲಿ. ತನಿಖೆಯಲ್ಲಿ ಬರಬೇಕಲ್ಲ. ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ. ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ, ಬಟ್ ಇಂಥ ತನಿಖಾ ವಿಚಾರದಲ್ಲಿ ಸಚಿವರು ಅಂತ ನೇರವಾಗಿ ಹೇಳ್ತಾರೆ. ಅವರು ಹೇಳಿ, ಅವರು ಇದ್ದರೆ ಬರಲೇಬೇಕಲ್ಲ ತನಿಖೆಯಲ್ಲಿ ಬರಲೇಬೇಕು. ಸ್ಟೇಟ್ ಪೊಲೀಸ್ಗೆ ಏನಾದ್ರು ಮಾಹಿತಿ ಇಲ್ಲ, ಅವರಿಗೇನು ಮಾಹಿತಿ ಇಲ್ಲ. ಅವರು ನನಗೇನು ಬ್ರೀಫಿಂಗ್ ಮಾಡಿಲ್ಲ, ಮಾಹಿತಿ ಏನೂ ಇಲ್ಲ. ತನಿಖೆಯಲ್ಲಿ CBI ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ. ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ. ಆಲ್ರೆಡಿ CBIನವರು ತೊಗೊಂಡಿದ್ದಾರೆ. ಮಾಡಲಿ, ಯಾವುದಾರ ಇದ್ದರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನು ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದ್ವಲ್ಲ. ಯಾವುದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ದರೆ ಹೇಳಿ. ಯಾವುದಾದ್ರು BJPಯವರು JDS ಅವರು ಹೇಳಿದ ತನಿಖೆಯಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಸೊ ಈಗ ಫಿಲಮ್ ಆ್ಯಕ್ಟ್ರು ಆ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ CBIನವರು ಈಗ ತೊಗೋತೀವಿ ಅಂತ ಹೇಳಿದರೆ CBI ತನಿಖೆ ಮಾಡಲಿ. ಅದು ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ದರೆ ಗೊತ್ತಾಗುತ್ತಲ್ಲ. ಸರ್ಕಾರಿ ಜಮೀನು ಮಂಜೂರು ಮಾಡಿದ್ದಾರೆ, ಹಾಗಾಗಿ BJP ನಾಯಕರ ನಂಟಿದೆ ಅನ್ನೋದು ಆರೋಪ.
ಅದಕ್ಕೇ ಅವ್ರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾರ್ದಾರ ಹೆಸರಿದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಲಿ, ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ, BJP ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಳದವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಲಿ. ಸೊ ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ, ಮಾಡಲಿ. ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ, ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಇಂಥವ್ರು ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗಿ ತಯಾರಿದ್ವಿ. ಸುಮ್ಮನೆ ಏನೋ ಒಂದು ಮಾತಾಡಿದ್ರೆ ಏನು ಪ್ರಯೋಜನ ಅಂತ. ನನಗೇನೂ ಗೊತ್ತಿಲ್ಲ. ನಿನ್ನೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಇದು ನಮ್ಮ CEO ಇದ್ದಾರಲ್ಲ, KADB CEO, ಇದಕ್ಕೆ ನಾನು ಉತ್ತರ ಕೊಡೋಕ್ಕೆ ಬಯಸಲ್ಲ. CEO KADB ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಇದು ಜನವರಿ 23 ಅಂದರೆ BJP ಹಿಂದಿನ ಸರ್ಕಾರದಲ್ಲಿ ಹೈ ಲೆವೆಲ್ ಕಮಿಟಿ